ನಮ್ಮನವರ್ ಉದ್ಘಾಟಿಸಿದರು. ಈ ವೇಳೆ ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಎಂ ನೀಲೇಶ, ಹುಕ್ಕೇರಿ ಮಠದ ಸದಾಶಿವ ಸ್ವಾಮೀಜಿ, ವೈದ್ಯರಾದ ಡಾಕ್ಟರ್ ಪಿಜಿ ಹಾವನೂರ್, ಡಾಕ್ಟರ್ ಜಗದೀಶ್ ಪಾಟೀಲ್, ಡಾಕ್ಟರ್ ಚನ್ನಬಸವಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಕ್ಷಯಮುಕ್ತ ಗ್ರಾಮ ಪಂಚಾಯಿತಿಗಳು ಹಾಗೂ ಉತ್ತಮ ಕಾರ್ಯನಿರ್ವಹಿಸಿದ ವೈದ್ಯರನ್ನು ಸನ್ಮಾನಿಸಲಾಯಿತು. ಬಳಿಕ ಡಾಕ್ಟರ್ ವಿಜಯ ಮಹಂತೇಶ ದಾನಮನವರ್, ಸಾವಿರಾರು ವರ್ಷಗಳಿಂದ ಕ್ಷಯರೋಗವಿದೆ. ಮನುಕುಲದ ಮೇಲೆ ದಾಳಿ ಮಾಡುವ ಈ ರೋಗದ ಬಗ್ಗೆ ಜಾಗೃತಿ ಮತ್ತು ಮುನ್ನೆಚ್ಚರಿಕೆ ಅಗತ್ಯ. ರೋಗವನ್ನು ನಿರ್ಮೂಲನೆ ಮಾಡಲು ಸರ್ಕಾರ, ಜಿಲ್ಲಾಡಳಿತದ ಜೊತೆ ಎಲ್ಲರ ಸಹಕಾರ ಅತ್ಯಗತ್ಯ ಎಂದು ಹೇಳಿದರು. ಕೋಮಾರ್ಬಿಡ್ ಕಂಡೀಷನ್ಸ್ ಎಲ್ಲಿ ಮಾಲ್ ನ್ಯೂಟ್ರಿಷನ್ ಇರ್ತದೆ, ಎಲ್ಲಿ HIV ಇರ್ತದೆ, ಡಯಾಬಿಟಿಸ್ ಇರ್ತದೆ, ಅಥವಾ ಟೊಬ್ಯಾಕೋ ಅಥವಾ ಏನಾದರೂ ಡ್ರಗ್ ಅಬ್ಯೂಸ್ ಇರ್ತದೆ, ಅಲ್ಲಿ ಹೆಚ್ಚು ಕಾಣ್ತದೆ. ಡಾಕ್ಟರ್ ಎಂ ನೀಲೇಶ, ಕ್ಷಯರೋಗ ಸಾಂಕ್ರಾಮಿಕ ರೋಗವಾಗಿದ್ದು ಪ್ರಪಂಚದಲ್ಲಿ ಪ್ರತಿ ನಿಮಿಷಕ್ಕೆ 3,425 ಮಂದಿ ಕ್ಷಯರೋಗಕ್ಕೆ ತುತ್ತಾಗುತ್ತಿದ್ದಾರೆ. ಪ್ರತಿದಿನ 30,000 ಮಂದಿಯಲ್ಲಿ ಈ ರೋಗ ಕಾಣಿಸಿಕೊಳ್ಳುತ್ತಿದೆ. ದೇಶದಲ್ಲೂ ಕ್ಷಯರೋಗವಿದ್ದು ಅದನ್ನು ನಿರ್ಮೂಲನೆ ಮಾಡಲು ಉತ್ತಮ ಚಿಕಿತ್ಸೆ ಅಗತ್ಯವಿದೆ ಎಂದು ತಿಳಿಸಿದರು. ರೋಗಿಗಳನ್ನು ಗುರುತಿಸಿ ಅವರಿಗೆ ಚಿಕಿತ್ಸೆಯನ್ನ ನೀಡಿದ್ದೇ ಆದರೆ ಅದು ಆ ರೋಗಿಗಳಿಗೂ ಒಂದು ಗುಣಮುಖರಾಗಲಿಕ್ಕೆ ಸಹಾಯ ಆಗುತ್ತೆ. ಸದಾಶಿವ ಸ್ವಾಮೀಜಿ, ಕೊರೋನಾ ಸೋಂಕಿನ ಸಂದರ್ಭದಲ್ಲಿ ಅಮೆರಿಕಾದಂತಹ ಮುಂದುವರಿದ ರಾಷ್ಟ್ರಗಳಿಗೂ ಭಾರತ ಲಸಿಕೆಯನ್ನು ಉತ್ಪಾದಿಸಿ ಕಳುಹಿಸಿಕೊಟ್ಟಿದೆ. ಕ್ಷಯರೋಗ ಮನುಷ್ಯರನ್ನು ಕಾಡುವ ರೋಗಗಳಲ್ಲಿ ಒಂದಾಗಿದ್ದು ಇದರ ಬಗ್ಗೆ ಎಚ್ಚರಿಕೆ ಅಗತ್ಯ ಎಂದು ಹೇಳಿದರು. ಬೇರೆ ಬೇರೆ ರೋಗಗಳಿಗೆ ಉತ್ತಮವಾದ ಲಸಿಕೆಯನ್ನು ಕಂಡುಹಿಡಿಯುವುದರೊಂದಿಗೆ ಮತ್ತು ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನು ನಿರ್ಮೂಲನೆ ಮಾಡಬೇಕು ಎಂಬ ಉದ್ದೇಶದಿಂದ ಅನೇಕ ಪ್ರಯತ್ನಗಳು ನಮ್ಮ ನಾಡಿನಲ್ಲಿ ನಡೀತಾ ಇದೆ. ಭಾರತೀಯ ಷೇರು